ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ವಿ. ಊರಿಂದ ವಾಪಸ್ ಬರುವಾಗ ನಾವು ಹಂಪೆಗೆ ಕೂಡ ಹೋಗಿದ್ವಿ. ಹಂಪೆಯಲ್ಲಿ 2 ದೇವಸ್ಥಾನ ಮಾತ್ರ ನಮಗೆ ನೋಡಕ್ಕಾಗಿತ್ತು. ನಾವು ಊರಿಂದ ಬರುವಾಗ್ಲೇನೆ ಹಂಪೆಗೆ ಹೋಗೋದು. ಒಂದ್ಸಲ ಫ್ರೀ ಮಾಡ್ಕೊಂಡು ಹಂಪೆಗೆ ಹೋಗ್ಬೇಕು, ಟೈಮೇ ಸಿಕ್ಕಿಲ್ಲ. ನೋಡೋಣ ಯಾವಾಗತ್ತೋ ಗೊತ್ತಿಲ್ಲ. ಊರಿಂದ ಬರ್ತಾ ಆನ್ ದ ವೇ ಹೋಗ್ ಬರೋಣ ಅಂತ ನಾವು ಕೂಡ ಹೋಗಿದ್ವಿ. ಅಲ್ಲಿ 2 ದೇವಸ್ಥಾನಕ್ಕೆ ಹೋಗಿದ್ವಿ. ಆ 2 ದೇವಸ್ಥಾನ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಊರಿಂದ ನಾವು ಹಂಪಿಗೆ ಬರೋ ಅಷ್ಟೊತ್ತಿಗೆ 1:15 ಆಗಿತ್ತು. ತುಂಬಾನೇ ಬಿಸಿಲಿತ್ತು. ಹಾಗೆ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಯಾಕೆಂದ್ರೆ ನಾವು ಇಲ್ಲಿ ಬರೋ ಅಷ್ಟೊತ್ತಿಗೆನೆ ಹಂಪಿಯ ಫೇಮಸ್ ಟೆಂಪಲ್ ಯಾವುದು ನಿಮಗೆ ಗೊತ್ತಲ್ಲ, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ, ಅದು ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಅದೊಂದು ಬೇಜಾರಾಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಊರಿಂದ ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಅಮ್ಮನಿಗೆ ಹಂಪಿ ತೋರಿಸ್ಬೇಕು ಅನ್ನೋವಂಥದ್ದಿತ್ತು, ಹಾಗಾಗಿ ಇಲ್ಲಿಗೆ ಬಂದಿತ್ತು. ದೇವಸ್ಥಾನ ಕ್ಲೋಸ್ ಆಯಿತು, ದೇವ್ರ ದರ್ಶನ ಆಗಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಆದರೆ ಹೊರಗಡೆ ಇಲ್ಲಿ ಒಂದು ಡಿಸ್ಪ್ಲೇಯಲ್ಲಿ ದೇವರ ದರ್ಶನ ಕೂಡ ಆಯಿತು. ಹಾಗೆ ಒಂದು ಫೋಟೋ ಕೂಡ ತಗೊಂಡಿದ್ದೆ, ನಿಮಗೂ ತೋರಿಸೋಣ ಅಂತ. ಲಾಸ್ಟ್ ಟೈಮು ನಾನು ನನ್ನ ಹಸ್ಬೆಂಡ್ ಹೋದಾಗ ದರ್ಶನ ಮಾಡ್ಕೊಂಡ್ ಬಂದಿದ್ವಿ. ಅವಾಗ ದೇವಸ್ಥಾನ ಓಪನ್ ಇತ್ತು. ಅಂದ್ರೆ ನಾವು ಅವಾಗ ಮಧ್ಯಾಹ್ನ ಬಂದಿದ್ವಿ. ಮಧ್ಯಾಹ್ನದಿಂದ ನಾವು ಸಂಜೆ ತನಕ ಇದ್ವಲ್ಲ, ಅವಾಗ ನಾವು ಸಂಜೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ಹಂಪಿಯಲ್ಲಿ ದೇವಸ್ಥಾನಗಳು ತುಂಬಾನೇ ಚೆನ್ನಾಗಿದೆ. ಆದ್ರೆ ನೋಡಕ್ಕೆ ಟೈಮ್ ಇರ್ಬೇಕು. 1-2-3 ದಿನ ಇದ್ರೆ ನೀಟಾಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ಗುಲ್ಗಂಜಿ ಮಾಧವ, ಹರಿಹರ, ಶಿವ, ಕೇಶವ ಸನ್ನಿಧಿ ಇದೆ. ಅದನ್ನು ನಿಮಗೂ ಕೂಡ ಇವಾಗ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಹಂಪಿಯಲ್ಲಂತೂ ಒಂದಕ್ಕಿಂತ ಒಂದು ದೇವಸ್ಥಾನಗಳು ತುಂಬಾ ಸುಂದರವಾಗಿದೆ. ಇದೊಂದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಕೂಡ ಮಾಡಿಕೊಂಡೆ, ಹಾಗೆ ಫೋಟೋ ಕೂಡ ತಗೊಂಡೆ. ನಿಮಗೂ ಇವಾಗ ತೋರಿಸ್ತೀನಿ. ಹರಿಹರ ಇರುವಂಥ ಸನ್ನಿಧಾನ ತುಂಬ ವಿಶೇಷ. ನೋಡ್ತಾ ಇದ್ದೀರಾ ಅಲ್ವಾ, ಹಿಂದೆ ವಿಷ್ಣು ಇದೆ, ಇಲ್ಲಿ ಶಿವಲಿಂಗ ಇದೆ. ಹಾಗಾಗಿ ನನಗಂತೂ ಈ ದೇವಸ್ಥಾನ ತುಂಬಾನೇ ಇಷ್ಟ ಆಯಿತು. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಮತ್ತೆ ಇಲ್ಲಿ ಮಧ್ಯಾಹ್ನ ಹಂಪಿಯಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ. ಅಂದರೆ ಅದಕ್ಕೂ ಟೈಮಿಂಗ್ಸ್ ಇರುತ್ತೆ, ಅಷ್ಟರಲ್ಲೇ ಹೋದರೆ ನಿಮಗೆ ಪ್ರಸಾದ ಕೂಡ ಸಿಕ್ಕುತ್ತೆ. ನಾವು ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮತ್ತೆ ಅಲ್ಲಿಂದ ನಾವು ಹೋಗಿದ್ದು ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ. ಅಲ್ಲಿಂದ ತುಂಬಾನೇ ಹತ್ರ ಆಗುತ್ತೆ. ಹಂಪಿಗೆ ಲಾಸ್ಟ್ ಟೈಮ್ ಹೋದಾಗ್ಲೂ ಅಷ್ಟೇನೆ ನಾವು 2 ದೇವಸ್ಥಾನ ನೋಡೋಕ್ಕಾಗಿದ್ದು, ಯಾಕೆಂದ್ರೆ ಟೈಮ್ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಹಾಗಾಗಿ ನಾವು ಮಂತ್ರಾಲಯದಿಂದ ಹಂಪಿಗೆ ಹೋಗಿದ್ವಿ ಲಾಸ್ಟ್ ಟೈಮು. ಇನ್ನೊಂದು ಹೇಳಬೇಕು ಅಂದರೆ, ನನಗೆ ಒಬ್ರು ಹೇಳಿದ್ರು ಹಂಪಿಯಲ್ಲಿ ಇರುವಂತಹ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಲಾಸ್ಟ್ ಟೈಮು ಅಷ್ಟೇನೆ. ಈ ಸಲನೂ ಅಷ್ಟೇನೆ, ನಾನು ನಮ್ಮ ಮನೆಯವ್ರಿಗೆಲ್ಲರಿಗೂ ಆ ಒಂದು ದೇವಸ್ಥಾನ ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ದು. ಅದು ತುಂಬ ವಿಶೇಷವಾಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಹಂಪಿಯಲ್ಲಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ. ಇದು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ತುಂಬ ವಿಶೇಷವಾದಂತಹ ಸನ್ನಿಧಾನ. ತುಂಬ ಜನ ಅಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಇದೆ ಅಂದ್ರೇನೆ ಅದನ್ನ ಅಂಜನಾದ್ರಿ ಬೆಟ್ಟ ಅಂತ ಅನ್ಕೊಂಡಿದ್ದಾರೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಅಂದ್ರೆ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಈ ಲೊಕೇಶನ್ ಸಿಗುತ್ತೆ. ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಆಗ್ಲೇ ನಿಮಗೆ ಪಾರ್ಕಿಂಗ್ ತೋರಿಸಿದ್ನಲ್ಲ, ಅಲ್ಲಿ ತನಕ ಬರಕ್ಕೆ 50 ರೂಪಾಯಿ ತಗೊಳ್ತಾರೆ. ಆರಾಮಾಗಿ ಬರ್ಬೋದು ನೀವು. ಅಂದ್ರೆ ಅಲ್ಲಿಂದ ನೀವು ಮುಂದೆ ದೇವಸ್ಥಾನ ತನಕ ನಡ್ಕೊಂಡು ಹೋಗ್ಲೇಬೇಕು, ಯಾಕೆಂದ್ರೆ ಇಲ್ಲಿ ದಾರಿ ಇಲ್ಲ ನೋಡಿ. ಇಲ್ಲಿಂದ ನೀವು ದೇವಸ್ಥಾನ ತನಕ ಹೋಗ್ಲೇಬೇಕು, ಅಂದ್ರೆ ಗಾಡಿಲೆಲ್ಲ ಹೋಗಕ್ಕೆ ಆಗೋದಿಲ್ಲ. ಹಾಗಾಗಿ ಪಾರ್ಕಿಂಗ್ ಏರಿಯಾ ತನಕನೂ ನೀವು ಕಾರ್ ಏನಾರು ತಂದಿದ್ರೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ನೀವು ನಡ್ಕೊಂಡ್ ಬರ್ಬೇಕು. ಇಲ್ಲಿಗೆ ಬರ್ಬೇಕು ಅಂದ್ರೆ ಬೆಳಗಿನ ಜಾವ ಬೇಗ ಬಂದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸ್ವಲ್ಪ ಸಂಜೆ ಟೈಮು ಅಂದ್ರೆ 3:30 ಆ ತರ ಬಂದ್ರೂ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬಿಸಿಲು ಟೈಮಲ್ಲಿ ಬರೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಬಿಸಿಲು, ಅಲ್ಲೆಲ್ಲ ನಡೆಯೋದು ತುಂಬಾ ಕಷ್ಟ ಆಗುತ್ತೆ. ನಾವು ಬಂದಿದ್ದು ಟೈಮಿಂಗ್ಸೇ ಸರಿ ಇಲ್ಲ, ಯಾಕೆಂದ್ರೆ ಮಧ್ಯಾಹ್ನದ ಟೈಮು ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಬಂದ್ವಿ. ಈಗ ನೋಡ್ತಾ ಇದ್ದೀರಾ ಅಲ್ವಾ, ನನಗಂತೂ ಈ ಒಂದು ಸನ್ನಿಧಾನ ತುಂಬಾ ಇಷ್ಟ ಆಗುತ್ತೆ. ನದಿ ತೀರದ ಹತ್ರ ಇರುವಂತಹ ದೇವಸ್ಥಾನ,
ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆಲ್ಲ ಈ ದೇವಸ್ಥಾನ ತುಂಬಾನೇ ಇಷ್ಟ ಆಯ್ತು. ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದಂತೂ ತುಂಬಾ ಮಹಿಮೆಯ ಕ್ಷೇತ್ರ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಶ್ರೀ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷವಾಗಿದೆ. ಹಂಪಿಗೆ ಹೋದ್ರೆ ನೀವಂತೂ ಮಿಸ್ ಮಾಡ್ಕೋಬೇಡಿ, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದೊಂದು ಸನ್ನಿಧಾನದಲ್ಲೂ ಒಂದೊಂದು ವಿಶೇಷತೆ ಖಂಡಿತವಾಗ್ಲೂ ಇರುತ್ತೆ. ಈ ಒಂದು ಸನ್ನಿಧಾನ ಅಂತೂ ತುಂಬಾ ವಿಶೇಷ. ಇದ್ರ ಬಗ್ಗೆ ಆಲ್ರೆಡಿ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವು ಸಾಕಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನೋಡಿರ್ತೀರಾ, ಆದ್ರೆ ಇದಂತೂ ತುಂಬಾ ವಿಶೇಷ. ಇಂಥ ವಿಶೇಷವಾದಂತಹ ಆಂಜನೇಯ ಸ್ವಾಮಿಯ ಸನ್ನಿಧಾನವನ್ನ ನೀವು ಎಲ್ಲೂ ನೋಡಲು ಸಾಧ್ಯನೇ ಇಲ್ಲ, ಅಷ್ಟು ವಿಶೇಷವಾಗಿದೆ. ಯಾಕೆ ಅಂತ ಮುಂದೆ ತಿಳಿಸ್ತೀನಿ. ಹಾಗೆ ಈ ಒಂದು ಸನ್ನಿಧಾನಕ್ಕೆ ಬಂದು ನೀವು ಏನೇ ಪ್ರಾರ್ಥನೆ ಮಾಡಿಕೊಂಡು ಅದು ಇಷ್ಟಾರ್ಥ ಎಲ್ಲ ನೆರವೇರುತ್ತೆ. ಅಷ್ಟು ಪವರ್ಫುಲ್ ಆದಂತಹ ಒಂದು ಸನ್ನಿಧಾನ ಇದು. ಹಾಗೆ ಒಂದು ಮಂತ್ರ ಕೂಡ ಇದೆ. ಆ ಒಂದು ಮಂತ್ರವನ್ನ ಪ್ರತಿನಿತ್ಯ ಹೇಳೋದ್ರಿಂದ ಕೂಡ ನೀವು ಅನ್ಕೊಂಡಿದ್ದು ಖಂಡಿತ ಆಗುತ್ತೆ. ನನಗೆ ಪರಿಚಯ ಇರೋರು ಕೂಡ ಹೇಳಿದರೆ ತುಂಬಾ ವಿಶೇಷವಾದಂತಹ ಸನ್ನಿಧಾನ, ಅಲ್ಲಿಗೆ ಹೋಗಿ ಬಂದ್ಮೇಲೆ ತುಂಬಾನೇ ಒಳ್ಳೇದಾಗಿದೆ ಅಂತ. ಈ ಒಂದು ಸನ್ನಿಧಾನಕ್ಕೆ ಬಂದಾಗ ನಿಮ್ಗೂ ಕೂಡ ಅರ್ಥ ಆಗುತ್ತೆ. ಯಾಕೆಂದ್ರೆ ಅಷ್ಟು ಮಹಿಮೆ ಖಂಡಿತ ಈ ಒಂದು ಸನ್ನಿಧಾನದಲ್ಲಿದೆ. ನೋಡ್ತಾ ಇದ್ದೀರಲ್ವಾ ದೇವಸ್ಥಾನ ಹೇಗಿದೆ ಅಂತ. ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಹಾಗೆ ಇಲ್ಲಿ ಯಾವೆಲ್ಲ ಸೇವೆ ಇದೆ ಅಂತ ಕೂಡ ಹಾಕಿದ್ದಾರೆ. ಈಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಗೂಗಲ್ ಇಂದ ಕೆಲವೊಂದಷ್ಟು ಫೋಟೋಸ್ ಗಳನ್ನ ತಗೊಂಡಿದ್ದೆ, ಅದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಗೂ ಕೂಡ ದರ್ಶನ ಮಾಡ್ಸೋಣ ಅಂತ. ಇದು ಒಂದು ವಿಶೇಷವಾದಂತಹ ಸನ್ನಿಧಾನ, ಅಪಾರ ಮಹಿಮೆ ಉಳ್ಳಂತದ್ದು. ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರು. ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಚಕ್ರತೀರ್ಥ ಅಂತ ಕೂಡ ಕರೀತಾರೆ. ಇದು ಯಂತ್ರದಲ್ಲಿ ಬಂಧಿಸಲಾಗಿರುವಂತಹ ಮುಖ್ಯ ಪ್ರಾಣದೇವರು. ತುಂಬಾ ವಿಶೇಷ. ಈ ಫೋಟೋ ಕೂಡ ಮನೇಲಿ ಇಟ್ಕೊಂಡ್ರೆ ಅಷ್ಟು ಒಳ್ಳೇದಾಗತ್ತೆ. ಫೋಟೋ ಬೇಕು ಅಂದ್ರೆ ನೀವು ಈ ಸನ್ನಿಧಾನಕ್ಕೆ ಬಂದಾಗ ಕೇಳಿದ್ರು ಅವರು ಅಲ್ಲೇ ಫೋಟೋ ಕೊಡ್ತಾರೆ, ಅಥವಾ ಯಂತ್ರ ಸಿಗುತ್ತೆ, ಅದನ್ನ ಕೂಡ ನೀವು ತಗೋಬಹುದು. ನಮ್ಮನೇಲಿ ಕೂಡ ತಗೊಂಡ್ರು. ಹಾಗೆ ನಾನೊಂದು ಚಿಕ್ಕದು ಫೋಟೋ ತಗೊಂಡೆ. ಶ್ರೀ ವ್ಯಾಸರಾಜರು ಈ ಒಂದು ಯಂತ್ರದಲ್ಲಿ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಲು ಒಂದು ರೋಚಕವಾದ ಕಥೆ ಇದೆ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾನು ನನ್ನ ಇನ್ನೊಂದು ಚಾನಲ್ ಆದಂತಹ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ಯಾಕೆಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕು, ಅಷ್ಟು ಚೆನ್ನಾಗಿದೆ. ಈ ಒಂದು ಕ್ಷೇತ್ರದ ಮಹಿಮೆ ಕೂಡ ಅಪಾರ. ವಿಡಿಯೋ ಮಾತ್ರ ಮಿಸ್ ಮಾಡ್ದಲೆ ನೋಡಿ, ಈ ಒಂದು ಕ್ಷೇತ್ರದ ಬಗ್ಗೆ ತಪ್ಪದೆ ತಿಳ್ಕೊಳ್ಳಿ. ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೆ ಶ್ರೀ ಪಟ್ಟಾಭಿರಾಮ ದೇವರ ಸನ್ನಿಧಾನ ಕೂಡ ಸಿಗುತ್ತೆ. ಇವಾಗ ಒಂದು ಫೋಟೋ ಕೂಡ ಆಡ್ ಮಾಡ್ತೀನಿ ನೋಡಿ. ದೇವಸ್ಥಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ದೆ. ಇವಾಗ ಶ್ರೀ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರ ಸ್ತೋತ್ರವನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಇದನ್ನ ಪ್ರತಿನಿತ್ಯ ಪಠನೆ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಇಷ್ಟಾರ್ಥ ಇದ್ರೂ ನೆರವೇರುತ್ತೆ.
ಫ್ರೆಂಡ್ಸ್, ಇವತ್ತು ಹಂಪಿಯಲ್ಲಿ ಇರುವಂತಹ 2 ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.